ಮೇ 20ರಂದು ಕಡಂಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 12ನೇ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಈಗಾಗಲೇ ಅಗತ್ಯ ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಈ ಕುರಿತಾಗಿ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್, ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಿದ್ಧತೆ ನಡೆದಿದ್ದು, ಹಿರಿಯ ಸಾಹಿತಿ ಹಾಗೂ ಪತ್ರಕರ್ತರಾದ ಐತಿಚಂಡ ರಮೇಶ್ ಉತ್ತಪ್ಪ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ. ಮೇ 20ರಂದು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಸಮ್ಮೇಳನದ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ, ಕಸಾಪ ಧ್ವಜಾರೋಹಣವನ್ನು ಕೇಶವ್ ಕಾಮತ್ ಹಾಗೂ ಕನ್ನಡ ಧ್ವಜಾರೋಹಣವನ್ನು ಕಡ್ಲೇರ ತುಳಸಿ ಮೋಹನ್ ನೆರವೇರಿಸಲಿದ್ದಾರೆ. ಬಳಿಕ 11 ನೆನಪಿನ ಪ್ರವೇಶ ದ್ವಾರಗಳನ್ನು ಉದ್ಘಾಟಿಸಲಾಗುತ್ತದೆ. ಬೆಳಗ್ಗೆ 9 ಗಂಟೆಗೆ ವಿಜಯ ಪ್ರೌಢಶಾಲೆಯಿಂದ ಜಿಎಂಪಿ ಶಾಲಾ ಮೈದಾನದವರೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದ್ದು, ಮಂಗಳವಾದ್ಯ, ಚಂಡೆವಾದ್ಯ, ಸ್ತಬ್ಧ ಚಿತ್ರಗಳು, ಡೊಳ್ಳು ಕುಣಿತ, ವೀರಗಾಸೆ ಇತ್ಯಾದಿ ಕಲಾ ತಂಡಗಳು ಮೆರುಗು ನೀಡಲಿವೆ ಎಂದರು. ಬಳಿಕ ಮುಖ್ಯ ದ್ವಾರ, ಪುಸ್ತಕ ಮಳಿಗೆ, ಸ್ತ್ರೀ ಶಕ್ತಿ ಮಳಿಗೆ ಉದ್ಘಾಟನೆಗೊಳ್ಳಲಿದೆ. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರು, ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಸ್ಮರಣ ಸಂಚಿಕೆಯನ್ನು ಮಡಿಕೇರಿ ಶಾಸಕ ಮಂತ್ರಗೌಡ ಬಿಡುಗಡೆ ಮಾಡಲಿದ್ದಾರೆ. ಸಚಿವ ಬೋಸರಾಜ್ ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಯದುವೀರ್ ಒಡೆಯರ್, ಎಂಎಲ್ಸಿ ಸುಜಾ ಕುಶಾಲಪ್ಪ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ಕ್ರೀಡಾ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕಡಂಗ ನೆನಪಿನಂಗಳದಲ್ಲಿ ಕೃತಿ ಬಿಡುಗಡೆಗೊಳ್ಳಲಿದೆ. ಮಧ್ಯಾಹ್ನ ಕನ್ನಡ ಗೀತ ಗಾಯನ, ಉದಯೋನ್ಮುಖ ಗಾಯಕರಿಂದ ಗೀತ ಗಾಯನ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಸಂಜೆ ಬಹಿರಂಗ ಅಧಿವೇಶನ, ಸಾಧಕರಿಗೆ ಸನ್ಮಾನ, ಸಮಾರೋಪ ಸಮಾರಂಭದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಟಿಪಿ ರಮೇಶ್ ವಿವರಿಸಿದರು. ಮಾನ್ಯ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಸಿ ಎಸ್ ಪೊನ್ನಣ್ಣನವರ ಅಧ್ಯಕ್ಷತೆಯಲ್ಲಿ ಇವತ್ತು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅವರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಪೂರ್ಣವಾಗಿ ನಡೆಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಸ್ವಾಗತ ಸಮಿತಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಆ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಕಡಂಗ ಅರಪಟ್ಟು ನಿಮಗೆ ಗೊತ್ತಿದೆ, ನರಿಯಂದಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮ. ಆ 4 ನಾಡು ಅಂತ ಹೇಳ್ತಕ್ಕಂಥ ಒಂದು 4 ಗ್ರಾಮಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳನ್ನು ಕೂಡ ಈ ಸಮ್ಮೇಳನಕ್ಕೆ ಅಳವಡಿಸಿಕೊಂಡು ಅವರ ಒಂದು ಸಹಕಾರವನ್ನು ಕೋರಿಕೊಂಡು ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ಹರದಾಸ ಅಪ್ಪನರವಂಡ ಅಪ್ಪಚ್ಚ ಕವಿ ಅದೇ ಗ್ರಾಮದ ಅದೇ ಪಕ್ಕದ ಗ್ರಾಮದವರು, ಅವರ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ನಮ್ಮ ಕೊಡಗಿನ ಖ್ಯಾತ ಜನಪದ ತಜ್ಞರವರು ಬಹಳಷ್ಟು ದೊಡ್ಡ ಕೆಲಸ ಕಾರ್ಯಗಳನ್ನು ಕೊಡಗಿಗಾಗಿ ಮಾಡಿ ಹೋಗಿರ್ತಕ್ಕಂಥದ್ದು ಮತ್ತು ಕೊಡವ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಹರದಾಸ ಅಪ್ಪನರವಂಡ ಅಪ್ಪಚ್ಚ ಕವಿಯವರ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಕೊಡವ ಕೌಟುಂಬಿಕ ಹಾಕಿಯ ಸ್ಥಾಪಕ ಪಾಂಡಂಡ ಕುಟ್ಟಣಿಯವರ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಪಾಂಡಂಡ ಕುಟ್ಟಣಿಯವರ ಹೆಸರಿನಲ್ಲಿ ಸಭಾಂಗಣದ ನಿರ್ಮಾಣವನ್ನು ಮಾಡಿದ್ದೇವೆ. ಮತ್ತು ಹಿರಿಯ ಸಾಹಿತಿಗಳಾದ ದಿವಂಗತ ಪಾಲಚಂಡ ಪುಲ್ಲು ತಿಮ್ಮಯ್ಯ ಅವರ ಹೆಸರಿನಲ್ಲಿ ಸ್ತ್ರೀ ಶಕ್ತಿ ಮಳಿಗೆಯನ್ನು ಮಾಡಿದ್ದೇವೆ. ಸಾಹಿತಿ ನಡಿಗೇರಿಯಿಂದ ಚಿನ್ನಪ್ಪನವರು ಕೂಡ ಅದೇ ಗ್ರಾಮೋದ್ಯಮಕ್ಕೆ ಸಂಬಂಧಪಟ್ಟವರು, ಅವರ ಹೆಸರಿನಲ್ಲಿ ಪುಸ್ತಕ ಮಳಿಗೆಯನ್ನು ಈ ಸಮ್ಮೇಳನದಲ್ಲಿ ಮಾಡಲಿಕ್ಕಿರ್ತಕ್ಕಂಥ ತೀರ್ಮಾನ ಇವತ್ತು ಸ್ವಾಗತ ಸಮಿತಿ ಮಾಡಿದೆ. ಮತ್ತು ಮಹಾದ್ವಾರಕ್ಕೆ ರಾವ್ ಬಹದ್ದೂರ್ ಕೋಡೀರ ಟಿ ಉತ್ತಪ್ಪ, ಮಹಾದ್ವಾರಕ್ಕೆ ರಾವ್ ಬಹದ್ದೂರ್ ಕೋಡೀರ ಟಿ ಉತ್ತಪ್ಪ ಅವರ ಹೆಸರಿನಲ್ಲಿ ಮಹಾದ್ವಾರವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಮತ್ತು ಇವತ್ತು ಜಿಎಂಪಿ ಶಾಲಾ ಮೈದಾನದಲ್ಲಿ ಸಮಾರಂಭ ನಡೀತಾ ಇರೋದ್ರಿಂದ ಆ ಶಾಲೆಗೆ ಸ್ಥಳದಾನ ಮಾಡಿರ್ತಕ್ಕಂಥ ಕಣಿಯರ ಬೆಳ್ಳಿಯಪ್ಪ ಮತ್ತು ಕಣಿಯರ ಜೋಯಪ್ಪನವರ ಕುಟುಂಬಸ್ಥದವರು ಅಲ್ಲಿ ಆ ಶಾಲೆಗೆ ಸುಮಾರು 3 ಎಕರೆ ಜಾಗವನ್ನು ಸಹಾಯ ಮಾಡಿದ್ದಾರೆ. ಸೊ ಅವರ ಒಂದು ದ್ವಾರವನ್ನು ಕೂಡ ಈ ಸಮ್ಮೇಳನದ ಸಭಾಂಗಣಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸ್ವಾಗತ ಸಮಿತಿ ತೀರ್ಮಾನ ತಗೊಂಡಿದೆ. ಒಟ್ಟಾಗಿ ಕಡಂಗ ಗ್ರಾಮದಲ್ಲಿ 11 ಪ್ರವೇಶ ದ್ವಾರಗಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದೆಲ್ಲ ಡೀಟೇಲ್ಸನ್ನು ಮತ್ತೆ ನಿಮಗೆ ಯಾವಾಗ ಪತ್ರಿಕೆ ಕೊಟ್ಟಾಗ ಬೇಕಾದ್ರೆ ಹೇಳಿದ್ರೆ ಬರ್ಕೊಂಡ್ರೆ ನಾನು ಹೇಳ್ತೇನೆ ಬೇಕಾದ್ರೆ, ಆದರೆ ಗೊತ್ತಾಗ್ತದೆ ಅಂತ. ಒಂದು ಕುಲ್ಲಚಂಡ ಲಾಲು ಬೇದಯ್ಯ ಮತ್ತು ದಿವಂಗತ ದೇವಕ್ಕನವರ ನೆನಪಿನ ದ್ವಾರ, ಕೋಡೀರ ಮನು ಮುನ್ನಪ್ಪ ನೆನಪಿನ ದ್ವಾರ, ದೇಯಿರ ಕುಟುಂಬಸ್ಥರ ನೆನಪಿನ ದ್ವಾರ, ಬೇಲೂರ ಅಂಜಪ್ಪ ಮತ್ತು ಸೀತಮ್ಮ ನೆನಪಿನ ದ್ವಾರ, ಕೋಡೀರ ಮುತ್ತಣ್ಣ ಮತ್ತು ಸುನಂದಿ ನೆನಪಿನ ದ್ವಾರ,
ಚೆಲ್ಮಂಡ ಸುಬ್ಬಯ್ಯ ಮತ್ತು ಕಾಮವ ನೆನಪಿನ ಪ್ರವೇಶ ದ್ವಾರ, ನಂಬಿಯಪಂಡ ಅಪ್ಪಣ್ಣ ಮತ್ತು ಕಾಮವ ನೆನಪಿನ ದ್ವಾರ, ಮುಕ್ಕಾಟಿನ ಜಂಗಪ್ಪ ಮತ್ತು ಕಾಂಜವ್ವ ನೆನಪಿನ ಪ್ರವೇಶ ದ್ವಾರ, ಅಣ್ಣಾಂಬಿರ ದಿವಂಗತ ತಮ್ಮಯ್ಯವರ ಪ್ರವೇಶ ದ್ವಾರ, ಅಣ್ಣಾಂಬಿರ ಶ್ರೀಮತಿ ಅಕ್ಕವ್ವ ಅವರ ಉದ್ಘಾಟನೆಗೆ ಅಣ್ಣಾಂಬಿರ ದಿವಂಗತ ಉತ್ತಪ್ಪ ಮತ್ತು ಪಾರ್ವತಿ. ಸುದ್ದಿಗೋಷ್ಠಿಯಲ್ಲಿ ಕಸಾಪ ಮಡಿಕೇರಿ ತಾಲೂಕು ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷೆ ಕೌಶಿಕ್ ಕಾವೇರಮ್ಮ, ಮಡಿಕೇರಿ ತಾಲೂಕು ಕಾರ್ಯದರ್ಶಿ ಲಕ್ಷು ಸೋಮಣ್ಣ, ಆಹಾರ ಮತ್ತು ವೇದಿಕೆ ಸಮಿತಿ ಸದಸ್ಯ ಅಚ್ಚಂಡಿರ ತಾರಾ ಉದಯ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.